ಲೇಟೆಸ್ಟ್ ಇನ್ಫಾರ್ಮೇಶನ್ ಪ್ರಕಾರ ಪೆರಿಫೆರಲ್ ರಿಂಗ್ ರೋಡ್ ಮಾಕಳಿಯಿಂದ ಆರಂಭ ಆಗಿ ಸೋಲ್ದೇವನಹಳ್ಳಿ, ಗೋವಿಂದಾಪುರ, ತಿರುಮೇನಹಳ್ಳಿ, ಚಿಕ್ಕಗುಬ್ಬಿ, ದೊಡ್ಡಬ್ಬನಹಳ್ಳಿ, ತಿಪ್ಪಸಂದ್ರ ಮತ್ತು ಹುಸ್ಕೂರ್ ಮೇಲೆ ಹೋಗಿ NH44 ಬೊಮ್ಮಸಂದ್ರ ಹತ್ರ ಕನೆಕ್ಟ್ ಮಾಡುತ್ತೆ. ಇಲ್ಲಿಂದ ಪೆರಿಫೆರಲ್ ರಿಂಗ್ ರೋಡ್ 2 ಅಂತ ಇನ್ನೊಂದು ಪ್ರಪೋಸ್ಡ್ ರೂಟ್ ಇದೆ. ಒಂದು ವೇಳೆ ಇದು ಇಂಪ್ಲಿಮೆಂಟ್ ಆದರೆ ಹಲವಾರು ಚಾಲೆಂಜಸ್ ಇದೆ. ಹಾಗೆ ಈ ಹೊಸ ರೂಟ್ ಪ್ರಪೋಸಲ್ ಯಾಕೆ ಆಯಿತು ಅಂತಲೂ ತಿಳ್ಕೊಳ್ಳೋಣ. ಪೆರಿಫೆರಲ್ ರಿಂಗ್ ರೋಡ್ 2ನ ಹೊಸ ಪ್ರಪೋಸ್ಡ್ ರೂಟ್ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 1 ಪ್ರಾರಂಭ ಆಗಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಎಕೋ ಸೆನ್ಸಿಟಿವ್ ಝೋನ್ ಮೇಲೆ ಹೋಗುತ್ತೆ. ಇದು ಒಂದು ದೊಡ್ಡ ಸಮಸ್ಯೆ, ಏಕೆಂದರೆ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಕೂಡ ಬನ್ನೇರುಘಟ್ಟ ಎಕೋ ಸೆನ್ಸಿಟಿವ್ ಝೋನ್ ಮೇಲೆ ಹೋಗುತ್ತೆ. ನೈಸ್ ರೋಡ್ ಕೂಡ ಎಷ್ಟೋ ಅರಣ್ಯ ನಾಶ ಮಾಡಿದೆ. ಇದೆಲ್ಲದರ ಜೊತೆ ಪೆರಿಫೆರಲ್ ರಿಂಗ್ ರೋಡ್ ಇದರ ಮೇಲೆ ಹೋಗೋದು ಬೇಕಿತ್ತ ಅಂತ ನನ್ನ ಅನಿಸಿಕೆ. ಪೆರಿಫೆರಲ್ ರಿಂಗ್ ರೋಡ್ 2 ಬನ್ನೇರುಘಟ್ಟ ಅರಣ್ಯ ಪ್ರದೇಶನ ಸೀಳ್ಕೊಂಡು ಹೋಗುತ್ತೆ, NH948ಗೆ ಕನೆಕ್ಟ್ ಮಾಡುತ್ತೆ. ನಂತರ ಬನಜಪಾಳ್ಯ, ದೇವಗೆರೆ, ಕನ್ನಹಳ್ಳಿ, ಗಂಗದನಹಳ್ಳಿ ಮೇಲೆ NH48ಗೆ ಕನೆಕ್ಟ್ ಮಾಡುತ್ತೆ.